ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ಈವ್ನಿಂಗಿಂದ ವಿಡಿಯೋ ಶುರು ಮಾಡ್ತಿದ್ದೀನಿ. ಈವ್ನಿಂಗ್ ವ್ಲಾಗ್ ಯಾವ ಥರ ಹೋಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂದ್ಬಿಟ್ಟು. ಮತ್ತು ನೆನ್ನೆ ವಿಡಿಯೋದಲ್ಲಿ ಹಾಸ್ಪಿಟಲ್ ಬಗ್ಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ. ಆದಷ್ಟು ಬೇಗ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾಕಂತಂದರೆ ಕೆಲವರು ನಮ್ಮನ್ನು ಏನಾಗಲ್ಲ, ನೀನು ಆರಾಮಾಗಿರು ಅನ್ನೋರು ಇದ್ದಾರೆ. ಇನ್ನು ಕೆಲವರು ಅಂದರೆ ಆಡ್ಕೊಂಡು ನಗಾಡೋರು ಇದ್ದಾರೆ. ಸೊ ನಮ್ಮ ನಡುವೆ ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಏನನ್ನೂ ಕೂಡ ಹೇಳ್ತಾ ಇಲ್ಲ ಅಷ್ಟೇ. ಆದಷ್ಟು ಬೇಗ ನಿಜವಾಗ್ಲೂ ಕ್ಲಾರಿಟಿ ಕೊಡ್ತೀನಿ. ಶಿವರು ಕೂಡ ನೆಕ್ಸ್ಟ್ ಮಂತ್ 5 ಇಲ್ಲ 6ನೇ ತಾರೀಕಲ್ಲಿ ಬರ್ತಾ ಇದ್ದಾರೆ. ಅವರ ಬಂದ ಮೇಲೆ ಅವ್ರ ಜೊತೆಲೇ ಹೋಗೋಣ ಅಂತ. ಯಾಕಂದರೆ ಯಾರಾದ್ರೂ ಒಬ್ಬರು ನಮ್ಮವರು ಅಂತ ಇರಬೇಕು ಹಾಸ್ಪಿಟಲಲ್ಲಿ. ಇಲ್ಲ ಅಂತಂದರೆ ಹೇಗೆ ಅಲ್ವಾ? ಸೊ ಅಲ್ಲಿರೋಕ್ಕಾಗಲ್ಲ. ಒಂದು 4-5 ಡೇಸ್ ಆದ್ರೂ ಇರಬೇಕು, ಅಥವಾ 3 ಡೇಸಲ್ಲೇ ಬರಬೇಕು, ಏನೋ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತು ನಾನು ನಾಳೆ 12 ಗಂಟೆಗೆ ಬನ್ನಿ ಅಂತ ಹೇಳಿದರೆ, ರಿಪೋರ್ಟೆಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ, ಇಲ್ಲೇ ಇದೆ. ಇನ್ನು ಬಟ್ಟೆಗಳನ್ನೂ ಕೂಡ ಫೋಲ್ಡ್ ಮಾಡಿಲ್ಲ. ಹಾಸ್ಪಿಟಲಿಂದ ಬಂದ ತಕ್ಷಣವೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸೊ ಇವಾಗ ಫ್ರೆಶ್ ಅಪ್ ಆದೆ. ಸ್ವಲ್ಪ ಏರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೆ. ಇನ್ನೊಂದು ಏನಪ್ಪ ಅಂತಂದರೆ ಭಯನೂ ಆಗ್ತಾಯಿದೆ. ಇನ್ನೊಂದು ಕಡೆ ಗಾಬರಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತಾ ಏನು ಅನ್ನೋದು, ಈ ಥರದ್ದೆಲ್ಲ ಒಂದೊಂದು ಥಿಂಕಿಂಗ್ ಬರ್ತಾಯಿದೆ. ರಾತ್ರಿ ಇಡೀ ನಿದ್ದೆನೇ ಬರ್ತಾಯಿಲ್ಲ. ಖಂಡಿತವಾಗ್ಲೂ ನಾನು ನಿಜ ನಾನು ಹೇಳ್ತಾ ಇರೋದು, ನಿದ್ದೆನೇ ಬರ್ತಾಯಿಲ್ಲ ನನಗೆ. ಕಣ್ಣು ಮುಚ್ಚಿದ್ರು ಕಣ್ಬಿಟ್ರು ಬರೀ ಹಾಸ್ಪಿಟಲ್ದೇ ಧ್ಯಾನ ಆಗೋಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಹೇಗೆ ನಾನು ಫೇಸ್ ಮಾಡ್ತೀನಿ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಏನು ಪ್ರಾಬ್ಲಮ್ಮು, ಏನಕ್ಕೋಸ್ಕರ ಹಾಸ್ಪಿಟಲಿಗೆ ಹೋಗಿದ್ದೆ, ಏನು ಅನ್ನೋದೆಲ್ಲ ಹೇಳ್ತೀನಿ. ಹಾಸ್ಪಿಟಲ್ದು ವಿಡಿಯೋ ಮಾಡ್ತೀನಿ ಇಲ್ವಾ ಅದನ್ನು ನನಗೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದೊಂದು ನಮ್ಮ ಪರ್ಸ್ನಲ್ ವಿಚಾರಗಳು ನಮ್ಮೊಳಗಡೆನೇ ಇರಬೇಕು. ಅದನ್ನು ಪಬ್ಲಿಕ್ಕೆಲ್ಲ ತೋರಿಸ್ಬಾರ್ದು. ಯೂಟ್ಯೂಬ್ ಅಂತಂದರೆ ಏನು ನಮ್ಮ ಖುಷಿ ಶೇರ್ ಮಾಡ್ಕೋಬೋದು, ಅಥವಾ ಏನಾದ್ರೂ ಒಂದು ಹೆಲ್ಪ್ ಅಂಥ ಮಾಹಿತಿ ಕೊಡ್ಬೋದು. ಆದರೆ ಇನ್ನೂ ಒಂದು ಹೇಳ್ತೀನಿ, ನಾನು ನಿಮ್ಗೆ ಹೆಲ್ಪ್ ಅಂಥದ್ದು ಮಾಹಿತಿ ಅಂತೂ ಕೊಡ್ತೀನಿ. ಆದರೆ ಹಾಸ್ಪಿಟಲ್ ವಿಡಿಯೋ ಶೇರ್ ಮಾಡ್ಕೊತೀನಿ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಸೊ ಶಿವರನ್ನು ಕೇಳಿ ನೋಡಿ ಆಮೇಲೆ ನಾನು ಶೇರ್ ಮಾಡ್ಕೋತೀನಿ. ಯಾಕಂತಂದರೆ ಅವರ ಪರ್ಮಿಷನ್ ಇಲ್ದಲೆ ನಾನು ಯಾವುದೇ ಥರದ್ದು ವಿಡಿಯೋ ಮಾಡಲಿಕ್ಕೆ ಹೋಗಲ್ಲ. ಅವ್ರನ್ನ ಕೇಳ್ತೀನಿ, ನಾನು ಈ ಥರದ್ದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಲಾ ಅಂತ ಕೇಳಿದಾಗ ಅವರು ಓಕೆ ಅಂದರೆ ಮಾತ್ರ ನಾನು ಆ ಥರದ್ದು ವಿಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ನನ್ನ ದಿನಚರಿ ಏನಿರುತ್ತೆ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಇದುವರೆಗೂ ಅವರಿಗೆ ಹೇಳ್ದೆ ನಾನು ಒಂದೋ ಎರಡೋ ಏನಾದರೂ ಕೆಲಸ ಮಾಡಿರ್ಬೋದು ಅಷ್ಟೇ. ಬಟ್ ಅವರು ವಿತೌಟ್ ಅವ್ರ ಪರ್ಮಿಷನ್ ನಾನು ಏನೂ ಮಾಡಲ್ಲ. ಯಾಕಂದರೆ ನನ್ನನ್ನು ನೋಡ್ಕೋತಿರೋರು ಅವರು, ನನಗೆ ಅಂತ ಇರೋರು ಅವರು, ನನ್ನ ಜವಾಬ್ದಾರಿ ತೊಗೊಂಡಿರೋರು ಅವರು. ಅಂದರೆ ಅವರ ಒಂದು ಪರ್ಮಿಷನ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ಆದರೆ ನಿಮಗೆ ಹೆಲ್ಪ್ ಆಗುವಂಥ ಮಾಹಿತಿ ಅಂತೂ ಖಂಡಿತವಾಗ್ಲೂ ಕೊಡ್ತೀನಿ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಕಮೆಂಟಲ್ಲಾಗಿರ್ಬೋದು ಏನಾಯಿತು ಹೇಳಿ ಅಂತ ಕೇಳಬೇಡಿ. ಯಾಕಂದರೆ ಒಬ್ಬರ ಹತ್ರ ಶೇರ್ ಮಾಡಿಕೊಂಡ್ರೆ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಡುತ್ತೆ. ಆವಾಗ ನನ್ನನ್ನು ನೋಡಿ ನಗೋರು ತುಂಬ ಜನ ಇದ್ದಾರೆ. ನೀವು ಅಂದ್ಕೊಂಡಿರ್ಬೋದು ನನ್ನ ಪಾಡಿಗೆ ನಾನು ಇದ್ದೀನಿ, ಇವ್ರಿಗೆ ಯಾರೂ ಶತ್ರುಗಳಿಲ್ಲ ಅಂತ. ಖಂಡಿತವಾಗ್ಲೂ ನನ್ನ ಬೆನ್ನಿಂದಗಡನೆ ಹಿತಶತ್ರುಗಳು ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ. ಸೊ ಹಾಗಾಗಿ ಆಡ್ಕೊಳ್ಳೋರಿಗೆ ನಾವು ದಾರಿ ಮಾಡಿಕೊಡ್ಬಾರ್ದು ಅನ್ನೋದು ಅಷ್ಟೇ ನನ್ನ ಒಂದು ಉದ್ದೇಶ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನನ್ನೆಲ್ಲ ನೋವುಗಳನ್ನ ಮರೀಲಿಕ್ಕೆ ನೀವು ಹೆಲ್ಪ್ ಮಾಡ್ತಾಯಿದ್ದೀರಾ, ನನ್ನೆಲ್ಲ ನೋವುಗಳನ್ನ ಮರೆಸ್ತಾ ಇದ್ದೀರಾ. ಇವಾಗ ಒಂದು 2-3 ದಿನದಿಂದ ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಾ, ಒಂದು ಒಳ್ಳೊಳ್ಳೆ ಮೆಸೇಜ್ ಹಾಕ್ತೀರಾ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆಗುತ್ತು ಒಂದು 2-3 ಜನ ಕಾಲ್ ಮಾಡಿದರು, ನಾನು ಕಾಲ್ ಪಿಕ್ ಮಾಡಿಲ್ಲ. ಯಾಕಂದರೆ ಗೊತ್ತು ನನಗೆ ಇದೇ ಮ್ಯಾಟ್ರ್ ಕೇಳ್ತಾರೆ ಅಂತ. ಸೊ ಹಾಗಾಗಿ ಕಾಲ್ ಪಿಕ್ ಮಾಡಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ನನಗೆ ಏನು ಹೆಲ್ತ್ ಇಶ್ಯೂಸ್ ಆಗಿದೆ ಅನ್ನೋದು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ರೆಡಿ 4 ನಿಮಿಷದ್ದು ಭಾಷಣನೇ ಆಗೋಗ್ಬಿಡ್ತು ಅಂತ ಬೈಕೋಬೇಡಿ. ಸೊ ಮನಸ್ಸಲ್ಲಿ ಇದ್ದಿದ್ದನ್ನ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ನೋಡಿ, ನಾನು ನೆನ್ನೆ ತೊಗೊಂಡಿದ್ದು ಇಲ್ಲಿಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೂ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಬಟ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಬೇರುಗಳೆಲ್ಲ ಬರ್ತಾ ಇದೆ. ಆದರೆ ಇದು ಕಲ್ಲುಗಳು ಹಾಕಿದ್ದೀನಲ್ಲ, ಕಲರ್ ಸ್ಟೋನ್ ಇಟ್ಟಿರೋದ್ರಿಂದ ಏನಾದರೂ ಬೇರು ಬಿಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಒಂದು ಗಿಡ ಇತ್ತಲ್ವ, ಅದನ್ನು ನಾನು 2ಕ್ಕೆ ಹಾಕಿ ಇಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಅದು ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಾನು 2ಕ್ಕೂ ಕೂಡ ಬೇರೆ ಬೇರೆ ಮಾಡಿ 2 ಬೌಲ್ ಹಾಕಿ ಇಟ್ಟಿದ್ದೀನಿ. ನೋಡೋಣ ಬನ್ನಿ. ಇವಾಗ ನಮ್ಮ ರಾಯರಿಗಂತೂ ಪೂಜೆ ಮಾಡಿ 15 ದಿನ ಆಯಿತು. ಅವರಂತೂ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ನೋಡಿ,
ದೇವ್ರ ಪಾತ್ರೆನೆಲ್ಲ ತೊಳೆದು ಹಾಗೆ ಇಟ್ಟಿದ್ದೀನಿ. ಪೂಜೆ ಅಂತೂ ಏನು ಮಾಡಿಲ್ಲ, ಒಂದು ಹೂವು ಕೂಡ ಮುಡಿಸಿಲ್ಲ ಅವರಿಗೆ. ಅವ್ರ ಎದುರುಗಡೆ ಬಂದು ನಿಲ್ಲಕ್ಕೂ ಕೂಡ ನನಗೆ ಬೇಜಾರಾಗ್ತಾಯಿದೆ. ನನ್ನ ಫೋಟೋಸ್ ಎಲ್ಲ ಹಾಗೆ ಇದೆ. ನಮ್ಮ ಅಪ್ಪ ಅಮ್ಮನಿಗೆ ಕೂಡ ಒಂದು ಪೂಜೆ ಮಾಡಿಲ್ಲ, ಕೈ ಮುಗ್ದಿಲ್ಲ ನಾನು. ಏನೋ ಗೊತ್ತಿಲ್ಲ, ಒಂದು ಸಲ ಸೂತ್ಕ ಅಂತ ಅಂದಮೇಲೆ ಸೊ ಅದು ಸೂತ್ಕನೇ ಅಲ್ವಾ. ಹಾಗಾಗಿ ಇವಾಗ ಫಸ್ಟು ಒಂದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ನಲ್ಲ ಆವಾಗಲೇ ಎಲ್ಲ ತೊಳೆದಿಟ್ಟಿದ್ದೀನಿ. ಇನ್ನು ಇಷ್ಟು ಕಲರ್ ಸ್ಟೋನ್ಗಳಿದೆ, ಎತ್ತಿಡಬೇಕು. ನೋಡಿ, ಇದು ಅಗಸೆ ಬೀಜ ಏರ್ ಪ್ಯಾಕ್ ಮಾಡ್ಕೊಂಡಿದ್ನಲ್ಲ, ಅದು ಮಿಕ್ಕಿತ್ತು ನೋಡಿ, ಇಲ್ಲಿದೆ ಏರ್ ಪ್ಯಾಕ್ ಮಾಡ್ಕೊಂಡಿದ್ದು. ಸೊ ಇದು ಇನ್ನೂ ಒಂದು ಸಲ ನಾನು ಯೂಸ್ ಮಾಡ್ಬೋದು, ಅದಕ್ಕೋಸ್ಕರ ಇದನ್ನು ಹಾಗೆ ಇಟ್ಟಿದ್ದೀನಿ. ಬೇರೆ ಬೌಲಲ್ಲಿ ಹಾಕ್ಬಿಟ್ಟು ಎತ್ತಿಡಬೇಕು. ಫ್ರಿಜ್ಜಲ್ಲೇ ನೀನು ಇಡೋದು ಬೇಡ, ಮಾರನೇ ಬೆಳಗ್ಗೆ ಹಾಕ್ಕೋತೀವಿ ಅಂದರೆ ಹಾಗೇ ಇರಲಿ, ಅದೇನಾಗಲ್ಲ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಅಗಸೆ ಬೀಜದ್ದು ಏರ್ ಪ್ಯಾಕು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಹೊಸ ಒಂದು ಏರ್ ಕೂಡ ಗ್ರೋ ಆಗುತ್ತೆ. ನಾನಂತೂ ಇದನ್ನು 100% ಕಾನ್ಫಿಡೆಂಟಿಂದ ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಸೊ ಇದನ್ನು ಅಷ್ಟೇನು ವೇಸ್ಟ್ ಮಾಡಲ್ಲ, ಇದು ಫ್ರಿಜ್ಜಲ್ಲಿ ಇಡ್ತೀನಿ. ಇದಕ್ಕೇ ಇನ್ನೊಂದು 2 ಸ್ಪೂನು ಹೊಸದು ಅಗಸೆ ಬೀಜ ಹಾಕ್ಬಿಟ್ಟು ಮತ್ತು ಇದರಲ್ಲಿ ನಾನು ಪೇಸ್ಟ್ನ ಮಾಡ್ಕೊತೀನಿ, ಅಂದರೆ ಜೆಲ್ ಮಾಡ್ಕೊತೀನಿ ಈ ಥರದ್ದು. ಸೊ ಹಾಗಾಗಿ ಅದನ್ನು ಕೂಡ ಎಸ್ತಿಲ್ಲ. 2 ಟೈಮು ನಾವು ಇದನ್ನು ಯೂಸ್ ಮಾಡ್ಬೋದು, ಯಾಕಂದರೆ ಅದು ಪೂರ ಬೆಂದಿರಲ್ಲ. ಅಗಸೆ ಬೀಜ ನೋಡ್ತಾ ಇರ್ಬೋದು ನೀವು, ಎಷ್ಟು ಇನ್ನೂ ಚಿಕ್ಕ ಚಿಕ್ಕದಾಗಿದೆ. ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಹಾಗಲಕಾಯಿನೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಹಾಗಲಕಾಯಲ್ಲಿ ನಾನೊಂದು ಮೇಯ್ನ್ ವಿಚಾರ ಹೇಳೋದಾದರೆ, ಇಲ್ಲಿ ಸಂದಿಲಿ ಎಲ್ಲ ಮರಳು ಸೇರಿಕೊಂಡಿರುತ್ತೆ. ಸೊ ಹಾಗಾಗಿ ನಾನು ಹಾಗಲಕಾಯಿನ ತಂದರೆ ಸುಮಾರು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ನೀರಿನಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡ್ತೀನಿ. ಸೊ ಅವಾಗ ಅದು ಮಣ್ಣೆಲ್ಲ ನೀಟಾಗಿ ಬಿಟ್ಟಿರುತ್ತೆ. ಅವಾಗ ಒಂದು 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ಬೇಯಿಸ್ಬಿಟ್ಟು ಪಲ್ಯ ಮಾಡ್ಕೊತೀನಿ. ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವಾಗ ವಿಡಿಯೋನ ಮಾಡ್ಕೊತಾನೆ ನನ್ನ ಕೆಲಸನೂ ಕೂಡ ಶುರು ಮಾಡ್ಕೊತೀನಿ. ಮೊದಲು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಹೋಗ್ತೀನಿ. ಇತ್ತೀಚೆಗಂತೂ ನಾನು ಬೆಲ್ಲದ್ದು ಅಂದರೆ ಹಾಲ್ಗೂ ಕೂಡ ಬೆಲ್ಲ ಹಾಕ್ಕೊಂಡು ಕುಡಿತೀನಿ. ಸೊ ಸಕ್ಕರೆ ಕುಡಿದು ಎಷ್ಟೋ ದಿನವೇ ಆಗಿದೆ ಅನ್ನಿಸ್ತೈತೆ. ಹಾಗಾಗಿ ಇವತ್ತು ನೀರನ್ನೇ ವಿತೌಟ್ ವಾಟರ್ ಟೀ ಮಾಡ್ಕೊಂಡು ಕುಡಿತೀನಿ. ಹಾಲಿಗೆ ಆಲ್ರೆಡಿ ನಾನು ನೀರು ಹಾಕ್ಬಿಟ್ಟಿರ್ತೀನಿ. ನಿಮಗೂ ಹಿಂಗೆ ಆಗುತ್ತಾ? ಲೈಟ್ರನ್ನ ಇಡೋದು ಎಲ್ಲಿ, ಹುಡ್ಕೋದು ಎಲ್ಲಿ ಅನ್ನಂಗೆ ನೋಡಿ, ಇಲ್ಲಿಟ್ಟಿದ್ದೀನಿ. ಸಕ್ಕರೆ ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರು ಒಂದು 4 ರಿಂದ 5 kgನಾದ್ರೂ ಖಾಲಿ ಮಾಡ್ತಿದ್ದೆ. ಆದರೆ ಇವಾಗ ಸಕ್ಕರೆನೇ ನಾನು ಬಾಕ್ಸಿಂದ ತಗೊಂಡಿಲ್ಲ. ಇನ್ನೂ ಇಷ್ಟು ಸಕ್ಕರೆ ಇದೆ. ಇನ್ನೂ ಒಂದು ಶುಗರ್ ಇದ್ದಾಗ ಕೊಡ್ಸೋಗಿದ್ರು, ಒಂದು 3 kg ಅಷ್ಟು ಇನ್ನೂ ಸಕ್ಕರೆ ಇದೆ. ಎಷ್ಟು ಒಳ್ಳೆಯವಳಾಗ್ಬಿಟ್ಟಿದ್ದೀನಿ ನಾನು. ಟೀ ಪೌಡ್ರೂ ಅಷ್ಟೇ 200 ಗ್ರಾಮಿನ ತಗೊಂಡು ಬಂದಿದೆ. ಸೊ ಅದು ಇನ್ನೂ ಇಷ್ಟು ಇದೆ. ಎಲ್ಲರೂ ನನಗೆ ಕಮೆಂಟ್ ಮಾಡ್ತಿದ್ರಲ್ಲ, ಜಾಸ್ತಿ ಟೀ ಕುಡಿತಿದ್ದೀರ, ಜಾಸ್ತಿ ಟೀ ಕುಡಿಬೇಡಿ ಅಂತ. ಅದಕ್ಕೆ ನಿಮಗೋಸ್ಕರ ಟೀ ಕುಡಿಯೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು. ಸ್ವಲ್ಪ ಶುಂಠಿ ಹಾಕೋಣ ಇವತ್ತು, ಶುಂಠಿ ಟೀ ಕುಡಿಯೋಣ ಆಯ್ತು. ನಾನು ರಾಜಸ್ಥಾನದಲ್ಲಿ ಇದ್ದಾಗ ಟೀ ಮಾಡ್ತಾ ಇದ್ದೆ ಅಂದರೆ ಹೋಟೆಲ್ನವರು ಕೂಡ ನನ್ನ ಥರ ಟೀ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಶುಂಠಿ ಮತ್ತು ಏಲಕ್ಕಿ ಮತ್ತು ತುಳಸಿ ಎಲ್ಲ ಹಾಕ್ಬಿಟ್ಟು ಟೀ ಮಾಡ್ತಿದ್ದೆ ನಾನು. ಒಂಥರ ಡಿಫ್ರೆಂಟ್ ಆಗಿರೋ ಅಡುಗೆಗಳು, ಥರ ವೆರೈಟಿ ಆಗಿರೋದು ಏನೇನೋ ಮಾಡ್ತಿದ್ದೆ ನಾನು. ಅಲ್ಲಿಗೆ ಹೋದ್ಮೇಲೆ ಎಗ್ ಬಿರಿಯಾನಿ ಮಾಡೋದು ಕಲ್ತಿದ್ದು. ತುಂಬ ಅಡುಗೆಗಳು ಅಲ್ಲೇ ನಾನು ಕಲಿತೆ. ಅದೇನೋ ಗೊತ್ತಿಲ್ಲ, ಇದ್ಕಿದಂಗೆ ಅಡುಗೆ ಮಾಡ್ತಾನೆ ಏನೇನೋ ಐಡಿಯಾ ಬಂದ್ಬಿಟ್ಟು ಮಾಡ್ತಿದ್ದೆ. ಶುಗರ್ ಡ್ಯೂಟಿಯಿಂದ ಬರೋಷ್ಟರೊಳಗೆ ಏನೇನಾದ್ರೂ ಬೇರೆ ಬೇರೆ ಥರದ ಅಡುಗೆ ಮಾಡ್ತಿದ್ದೆ. ಅವ್ರು ಬಂದು ಕೈಕಾಲು ಮುಖ ತೊಳೆಯೋಕ್ಕೆ ಹೋದಾಗ ಗಮ್ಮಂತ ಇದೆ, ಏನು ಮಾಡಿದ್ವಿ ಇವತ್ತು ಸ್ಪೆಷಲ್ ಅನ್ನೋರು. ಅಷ್ಟು ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡ್ತಿದ್ದೆ. ಇಲ್ಲೇ ಸೋಂಬೇರಿ ಅಂದರೆ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು
ಮಾಡ್ಕೋತಾ ಇಲ್ಲ ಅಷ್ಟೇ. ಏನು ಮಾಡೋದು, ಒಬ್ಬಳೇ ಇದ್ದೀನಲ್ಲ, ಏನು ತಿನ್ನೋದು ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ಈ ಬೇಸಿಗೆ ಟೈಮಲ್ಲಿ ಹಾಲು ಬಿಸಿ ಮಾಡೋಕ್ಕೂ ಭಯ ಆಗೋದು, ಎಲ್ಲಿ ಒಡೆದೋಗ್ಬಿಡುತ್ತೋ. ಮತ್ತೇನಾದ್ರೂ ಫ್ರಿಜ್ಜಿಂದ ಕೆಳಗಿಟ್ಟರೆ ₹25 ಕೊಟ್ಟು ತಗೊಂಬಂದಿರೋ ಹಾಲು ಡಮಾಲ್ ಹಾಕ್ಬಿಡುತ್ತೆ. ಇವತ್ತು ಏನು ಸೂಪರಾಗಿ ಹಾಗಲಕಾಯಿ ಪಲ್ಯ ಮಾಡ್ಕೋತೀನಿ ಅಂದರೆ ತಿಂದ್ಬಿಟ್ರೆ ನಾನೇ ಕಳೆದೋಗ್ಬಿಡ್ಬೇಕು, ಆ ಥರ ಹಾಗಲಕಾಯಿ ಪಲ್ಯ ಮಾಡ್ಕೋತೀನಿ ಇವತ್ತು ನಾನು. ಹಾಗಲಕಾಯಿ ಪಲ್ಯ ನೋಡಿದ ತಕ್ಷಣವೇ ಶೂರ್ ಎದ್ನೋ ಬಿದ್ನೋ ಅಂತ ಅಲ್ಲಿಂದನೇ ಓಡ್ಬಂದ್ಬಿಡ್ಬೇಕು ಹಾಗಲಕಾಯಿ ಪಲ್ಯ ತಿನ್ನಲಿಕ್ಕೆ. ಅವ್ರು ಬರಲ್ಲ ಅಂತ ಗೊತ್ತು, ಆದ್ರೂ ಓವರ್ ಬಿಲ್ಡಪ್ ಅಂತ. ಫಸ್ಟು ನಾನು ಟೀ ಕುಡಿದ್ಬಿಟ್ಟು ಈ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕೂದಲನ್ನೆಲ್ಲ ಕಟ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ. ಇಲ್ಲ ಅಂತಂದರೆ ಮೊದಲೇ ನಮ್ಮವ್ರು ರಾಶಿ ಕೂದಲು ಬರುತ್ತೆ, ಸುಮ್ಮನೆ ಅಡುಗೆ ಒಳಗೆಲ್ಲ ಕೂದಲು ಬಿಡುತ್ತೆ. ನಾವು ವೆಯ್ಟ್ ಮಾಡ್ತಾ ಇದ್ದಾಗ ಯಾವುದೇ ಕಾರಣಕ್ಕೂ ಹಾಲು ಉಕ್ಕಲ್ಲ. ನಾವು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಬಿಟ್ರೆ ನಿಜವಾಗ್ಲೂ ಹಾಲು ಉಕ್ಕುತ್ತೆ. ನನ್ನ ಟೀ ಕೂಡ ರೆಡಿ ಆಯಿತು. ನಾನು ಗ್ಲಾಸಿಗೆ ಒಂದ್ಸಲ ಟೀ ಬಿಟ್ಕೊಂಡ್ರೆ ವಾಪಸ್ಸು ತಪ್ಪಲಿ ಒಳಗಡೆ ಹಾಕಿರೋ ಮಗಳೇ ಅಲ್ಲ. ಫಾರ್ ದ ಫಸ್ಟ್ ಟೈಮ್ ಜಾಸ್ತಿ ಟೀ ಕುಡಿಬಾರ್ದು ಅಂತ ವಾಪಸ್ ಹಾಕಿ ಎಷ್ಟು ತೊಗೊಂಡಿದ್ದೀನಿ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಫಸ್ಟು ನಾನು ಹಾಗಲಕಾಯಿನ ಬೇಯ್ಲಿಕ್ಕೆ ಹಾಕ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ನೋಡಿ, ನೀಟಾಗಿ ತೊಳೆದ್ರೆ ಈ ಥರ ಕಾಣಿಸುತ್ತೆ. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ. ಏನಪ್ಪ ಅಂತಂದರೆ, ಏನಾದ್ರೂ ನನಗೆ ಪರ್ಮಿಷನ್ ಅಲ್ಲಿ ಶಿವೋರ್ ಇರೋ ಹತ್ರ ಅವ್ರು ಕರ್ಕೊಂಡು ಬರ್ಬೋದು ಅಂತ ಹೇಳಿದ್ರೆ ನಂದು ಹಾಸ್ಪಿಟಲ್ ಏನೆಲ್ಲ ಇದಿರುತ್ತೆ ಅದನ್ನೆಲ್ಲ ತೋರಿಸಿ ಶಿವೋರ್ ಜೊತೆಲಿ ಒಂದು 15 ದಿನನಾದ್ರೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ನನ್ನನ್ನು. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ನಾನು ನೋಡಿದ್ರೆ ನಿಜವಾಗ್ಲೂ ನಿಮಗೆ ಪೇಷಂಟ್ ಥರ ಕಾಣ್ತೀನಿ, ನಾನು ಕಾಣಲ್ಲ, ಆದ್ರೂ ಪೇಷಂಟ್ ನಾನು. ಹಾಗಲಕಾಯಿ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯೋ ಅಷ್ಟರೊಳಗೆ ಆರಾಮ್ಸೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ತಲೆ ಬಾಚ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಸಮಾಧಾನ. ಇಲ್ಲ ಅಂತಂದರೆ ಏನೋ ಒಂಥರ ಇರುಸು ಮುರುಸು, ಅಡುಗೆ ಮಾಡಲಿಕ್ಕಾಗಲ್ಲ. ಅಡುಗೆ ಮನೆಯಲ್ಲೆಲ್ಲ ಕೂದಲು ಬಿದ್ದುಬಿಡುತ್ತೆ ಅಂತ ಭಯ. ನಾನು ಇವತ್ತು ಮಣ್ಣಿನ ಪಾತ್ರೆ ತೊಗೊಂಡು ಬಂದಿದ್ನಲ್ಲ, ಅದರಲ್ಲೇ ಅಡುಗೆ ಮಾಡೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆದ್ರೂ ತುಂಬ ಭಯ ಆಗ್ತದೆ. ಚಿಕ್ಕದೊಂದು ಮಣ್ಣಿಂದು ಮಡಿಕೆ ತೊಗೊಂಡಿದ್ದೆ, ಪುಟಾಣಿದು. ಮೊಸರು ಏನಾದ್ರೂ ಹಾಕ್ಲಿಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ಬಿಸಿನೀರು ಕಾಯಿಸ್ಬಿಡೋಣ, ವಾಶ್ ಮಾಡಿಬಿಡೋಣ ಫಸ್ಟು ಅಂದ್ಬಿಟ್ಟು ಇಟ್ಟರೆ ಪಟ್ ಅಂತ ಸಿಡಿದ್ಬಿಡ್ತು ಗ್ಯಾಸ್ ಮೇಲೆಲ್ಲ. ನನಗೆ ನಮ್ಮದು ಗ್ಯಾಸ್ ಬೇರೆ ಗ್ಲಾಸಿಂದ ಬೇರೆ ಇದೆಯಲ್ಲ, ಸಿಕ್ಕಾಬಟ್ಟೆ ಭಯ ಆಗೋಗ್ಬಿಡ್ತು. ಏನೋ ಎಂತೋ ಮತ್ತೆ ಏನಾದರೂ ಡಮ್ಮಂದ್ಬಿಡುತ್ತೆ ಅಂತ. ಇವತ್ತೂ ಕೂಡ ಅಷ್ಟೇ ಭಯದಿಂದನೇ ಅಡುಗೆ ಮಾಡಿದೆ. ಸಣ್ಣ ಉರಿ ಇಟ್ಕೊಂಡು
ಅಡುಗೆ ಮಾಡಿದೆ. ಏನು ಆ ಥರದ್ದೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಒಂದು ಸ್ವಲ್ಪನೂ ಕೂಡ ಕ್ರ್ಯಾಕ್ ಕೂಡ ಬರಲಿಲ್ಲ. ಅಷ್ಟು ಚೆನ್ನಾಗಿ ಅಡುಗೆ ಬಂತು. ನಿಜವಾಗ್ಲೂ ಅಡುಗೆ ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು. ತಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ. ಕೆಲವೊಂದೊಂದು ಸಲ ನಾವು ತುಂಬ ಕಾವು ಕೊಟ್ಟು ಅಂದರೆ ಈಟ್ ಆಗಿಬಿಟ್ರೆ ಜಾಸ್ತಿ ಮಣ್ಣಿನ ಪಾತ್ರೆ ಅದು ಒಡೆದೋಗ್ಬಿಡುತ್ತೆ. ಸಿಡಿಯೋದಂತೂ ಗ್ಯಾರಂಟಿ. ಅದು ನಾನು ತುಂಬ ನೋಡಿದ್ದೀನಿ. ಯಾಕಂದರೆ ಮೊದಲೆಲ್ಲ ನಾನು ಮಣ್ಣಿನ ಪಾತ್ರೆಯಲ್ಲೆಲ್ಲ ತುಂಬ ಅಡುಗೆ ಮಾಡಿದ್ದೀನಿ ಊರಲ್ಲಿದ್ದಾಗೆಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿದ್ದು. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಣ್ಣಿಂದು ಕಡಾಯಿಲೆ ಹಾಗಲಕಾಯಿ ಪಲ್ಯ ಮಾಡಿಕೊಂಡೆ. ತುಂಬ ದಿನದಿಂದ ನಾನ್ ವೆಜ್ ಟ್ರೈ ಮಾಡಬೇಕಾದ್ರಲ್ಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇದೇ ಭಯದಿಂದ ನಾನು ಅದರಲ್ಲಿ ಅಡುಗೆನೇ ಮಾಡಿರಲಿಲ್ಲ. ನೋಡೇ ಬಿಡೋಣ ಇವತ್ತು ಸುಮ್ಮನೆ ತಂದು ಇಟ್ಕೊಳ್ಳೋದಕ್ಕಿಂತ ಒಂದು ಸಲ ಟ್ರೈ ಮಾಡೋಣ, ಸಣ್ಣ ಕುರಿ ಇಟ್ಕೊಂಡ್ಬಿಟ್ಟು ಒಂದು ಸಲ ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಆದರೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ಬಂತು. ಹಾಗಲಕಾಯಿ ಪಲ್ಯನೂ ಕೂಡ ಚೆನ್ನಾಗಿತ್ತು. ಇವಾಗ ಇನ್ನೊಂದು ಕಡೆ ಪುಟಾಣಿ ಇದು ಮಡಿಕೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಮಜ್ಜಿಗೆ ಸಾಂಬಾರು ನಿಮ್ಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ನಾನು ಸಿಂಪಲ್ಲಾಗಿ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಒಂದು ಈರುಳ್ಳಿ 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ. ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ತೆ. ಬೇಕಂದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಫಸ್ಟು ಮೊಸರನ್ನ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸಲ ಮಿಕ್ಸಿಲೇ ಅದನ್ನು ಕಡ್ಕೊಂಡಿದ್ದೆ. ಮಡಿಕೆನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಒಗ್ಗರಣೆಗೆ ಹಾಕ್ತೆ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡೆ, ಸಾಲ್ಟ್ ಹಾಕ್ತೆ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಸಣ್ಣ ಉರಿ ಮಾಡಿಕೊಂಡು ನಾನು ಮಜ್ಜಿಗೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತೆ ಅಷ್ಟೇ. ಅದನ್ನು ಕುದಿಸೋಂಗಿಲ್ಲ, ಕುದಿಸ್ಬಿಟ್ರೆ ಒಡೆದೋಗ್ಬಿಡುತ್ತೆ. ಅಂದರೆ ಹಾಲು ಒಡೆದಾಗ ಬರುತ್ತಲ್ಲ ಆ ಥರ ಮೊಸರು ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಲೇ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ನೀವು ಬೇಕಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಮಜ್ಜಿಗೆಲೋ ಅಥವಾ ನೀರಲ್ಲೋ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಅದರಲ್ಲಿ ಹಾಕ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾಂಬಾರು ಥರನೇ ಬರುತ್ತೆ. ಅದು ಒಂಥರ ಮಜ್ಜಿಗೆ ಒಡೆದೋದಂಗೆ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನನಗಿದನ್ನು ನಾವು ರಾಜಸ್ಥಾನದಲ್ಲಿದ್ದಾಗ ಒಬ್ಬರು ರಾವಣ್ಣ ಅಂತ ಇದ್ದರು. ಅವರು ಆರ್ಮಿಯಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ರು. ಅವರು ಮನೆಗೆ ಬಂದು ನನಗೆ ತುಂಬ ಅಡುಗೆಗಳನ್ನ ತೋರಿಸ್ಕೊಡ್ತಿದ್ರು. ಶುವರ್ ಕರ್ಕೊಂಬರ್ತಾಯಿದ್ರು. ನನಗೆ ನಾನ್ ವೆಜ್ ಆಗಿರ್ಬೋದು ಅಥವಾ ಈ ಥರ ರೆಸಿಪಿ ಆಗಿರ್ಬೋದು, ಒಂದೊಂದು ಸಲ ಬೇಗ ಬಂದರೆ ಡ್ಯೂಟಿಯಿಂದ ಅಣ್ಣ ಬಂದು ತೋರಿಸ್ಕೊಡ್ತಾಯಿತ್ತು. ಆವಾಗ ನಾನು ಅದನ್ನು ಕಲ್ತ್ಕೊಂಡಿದ್ದೆ. ಅಂತೂ ಗಟ್ಟಿ ಮನಸ್ಸು ಮಾಡಿಬಿಟ್ಟು ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ಅಡುಗೆ ಮಾಡಿದೆ. ಅಡುಗೆನೂ ಮಾತ್ರ ಸೂಪರಾಗಿ ಬಂತಿತ್ತು. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ನಾವು ಯಾವಾಗ್ಲೂ ಈ ಸ್ಟೀಲ್ ಪಾತ್ರೆ ಆಗಿರ್ಬೋದು, ಸಿಲ್ವರ್ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಇದರಲ್ಲಿ ಅಡುಗೆ ಮಾಡ್ಕೋತೀವಿ. ಮಣ್ಣಿನ ಪಾತ್ರೆಯಲ್ಲಿ ಸಿಗುವಂಥ ರುಚಿನೇ ಬೇರೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಅಷ್ಟಿಲ್ದಲೇ ನಮ್ಮ ಹಿರಿಯರು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ತಾತದಿರು, ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಅಷ್ಟು ಈಸಿಯಾಗಿ ಹೇಳಿರಲ್ಲ. ನಮ್ಮ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋ ಅಡುಗೆ ಒಳಕಲ್ಲಲ್ಲಿ ರುಬ್ಬಿರೋ ಖಾರ ಅಷ್ಟು ಟೇಸ್ಟ್ ಬರುತ್ತೆ ಅಂತ. ಒಲೆಯಲ್ಲಿ ಮಾಡಿರೋ ಅಂಥ ಅಡುಗೆ ನಿಜವಾಗ್ಲೂ ಅಷ್ಟೇ ಟೇಸ್ಟಾಗಿ ಬಂದಿತ್ತು. ಊಟಕ್ಕೆ ಕೂಡ ಹಾಕ್ಕೊಂಡೆ. ಚಪಾತಿ, ಪಲ್ಯ, ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ಊಟ ಮಾಡಿ ಅದಾದಮೇಲೆ ಸ್ವಲ್ಪ ರೈಸ್ ಮಾಡಿಕೊಂಡು ಮಜ್ಜಿಗೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ದಾಳಿಂಬೆ ಇತ್ತು, ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ತಿನ್ಕೊಳ್ಳೋಣ ಅಂದ್ಬಿಟ್ಟು. ಅದನ್ನು ಹಾಗೆ ತಿಂದರೆ ನನಗೊಂಥರ ಅನಿಸುತ್ತೆ. ಹಾಗಾಗಿ ಈ ಥರ ಊಟದ ಜೊತೆಲೇ ತಿನ್ಕೊಬಿಡ್ತೀನಿ. ಊಟ ಎಲ್ಲ ಮಾಡಿ ಮುಗಿಸಿದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಕ್ ಮಾಡಿ ಅದಾದಮೇಲೆ ಆಚೆ ಬಾಗಿಲಿಗೆ ನೀರು ಹಾಕ್ಬಿಡೋಣ ಅಂದ್ಬಿಟ್ಟು ನೀರು ಹಾಕ್ಲಿಕ್ಕೆ ಅಂತ ಬಂದೆ. ಇನ್ನೊಂದು ದಿನ ಇದೆ, ಭಾನುವಾರದವರೆಗೂ ನಂದಿರುತ್ತೆ. ಸೋಮವಾರದಿಂದ ಮತ್ತೆ ವೀಣಾ ಶುರು ಮಾಡ್ಕೊಳ್ತಾಳೆ. ವಾರ ಒಬ್ರದಲ್ವ. ಹಾಗಾಗಿ ಬೆಂಗಳೂರಲ್ಲಿ ಇರೋವಂಥ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ಅಭ್ಯಾಸ. ತುಂಬ ಮನೇಲಿ ಇರುತ್ತೆ. ಕೆಲವರು ಇದನ್ನೆಲ್ಲ ಏನು ಅಭ್ಯಾಸ ಮಾಡಿರಲ್ಲ. ಓನರ್ಗಳಿದ್ರೆ ಅವರೇ ಹಾಕ್ಕೋತಾರೆ, ಇಲ್ಲ ಅಂತಂದರೆ ಇಲ್ಲ, ಆ ಥರನೂ ಇರುತ್ತೆ. ನಾನು ಫಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗ ಮಾಡಿದ್ದಂಥ ಮನೇಲಿ ಈ ಥರ ಎಲ್ಲ ರೂಢಿ ಏನಿರಲಿಲ್ಲ. ಆದರೆ ಹಬ್ಬಗಳು ಬಂದಾಗ ಮಾತ್ರ ಟೆರೆಸ್ಸು ಎಲ್ಲರೂ ಸೇರಿ 4 ಮನೆಯವರು ಇದ್ವಿ ನಾವು. 4 ಮನೆಯವರು ಸೇರಿ ಟೆರೆಸ್ ತೊಳೆಯೋದಿತ್ತು ಅಷ್ಟೇ. ಆದರೆ ಇಲ್ಲಿ ಕೆರಳಗಡೆ ನಾವು 2 ಮನೆ ಇದ್ದೀವಲ್ಲ, 2 ಮನೆಯವರು ವಾರಕ್ಕೆ ಒಬ್ಬೊಬ್ಬರು ಬಾಗಿಲಿಗೆ ನೀರು ಹಾಕೋದಿರುತ್ತೆ. ಬಾಗಿಲಿಗೆ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕ್ತೆ. ನಾನು ಒಂದೇ ಬಕೆಟಲ್ಲಿ ಬಾಗಿಲಿಗೆ ನೀರು ಹಾಕಿ ಮುಗಿಸ್ಬಿಡ್ತೀನಿ. ಅದಕ್ಕೂ ಫಸ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಕೆಟಲ್ಲಿ ನೀರು ಹಾಕ್ತೀನಿ. ಯಾಕಂದರೆ ನೀರಿಗೆ ಎಷ್ಟು ಜನ ಪರದಾಡ್ತಿದ್ದಾರೆ, ಸುಮ್ಮನೆ ರೋಡಲ್ಲಿ ಹಾಕಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಬಕೆಟಲ್ಲಿ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಬಿಟ್ಟು ಬಂದುಬಿಡ್ತೀನಿ ಅಷ್ಟೇ. ನೀರು ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ ವೇಸ್ಟ್ ಮಾಡಲಿಕ್ಕೆ. ಯಾಕಂತಂದರೆ ನಮ್ಮದೇನೋ ಓಕೆ, ನಮ್ಮ ಈ ಮುಂದಿನ ಪೀಳಿಗೆಗಳಿಗೆ ನೀರೇ ಇಲ್ದಂಗೆ ಆಗ್ಬಿಡುತ್ತೇನೋ ಅನ್ನೋ ಭಯ ಆಗುತ್ತೆ. ಈಗ ಮೊನ್ನೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿಲಿ ನೀವು ನೋಡಿರ್ಬೋದು, ಎಷ್ಟೋ ಜನ ಅದರಲ್ಲಿ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡ್ತಾರೆ. ಅದನ್ನ ನೋಡಿದ್ಬಿಟ್ರೆ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಹೌದು, ನಿಜ ಇರಬೇಕು, ನಾವು ನೀರು ವೇಸ್ಟ್ ಮಾಡಬಾರ್ದು ಅಂತ. ಕೆಲವೊಂದೊಂದು ಸಲ ನನಗೆ ಅದೇ ಥರ ಅನಿಸುತ್ತೆ. ನಮ್ಮನೇಲೂ ಕೂಡ ನೀರು ಬಿಡೋರೇ ಇರೋದ್ರಿಂದ ಆ ನೀರಿನ ಬೆಲೆ ಏನು ಅನ್ನೋದು ನಿಜವಾಗ್ಲೂ
ನಿಜವಾಗ್ಲೂ ಗೊತ್ತಿರುತ್ತೆ. ಕೆಲವೊಂದೊಂದು ಸಲ ಗೊತ್ತಿಲ್ಲದೆಲ್ಲ ನೀರೇನಾದ್ರೂ ವೇಸ್ಟ್ ಮಾಡಿಬಿಟ್ರೆ ಆಮೇಲೆ ನನಗೆ ಹರ್ಟ್ ಆಗ್ತಿರುತ್ತೆ, ಇಷ್ಟು ನೀರನ್ನ ಸುಮ್ಮನೆ ವೇಸ್ಟ್ ಮಾಡಿಬಿಟ್ನಲ್ಲ ಅಂತಂದ್ಬಿಟ್ಟು. ನಿಜವಾಗ್ಲೂ ಯಾರೂ ವಾಟ್ರನ್ನ ವೇಸ್ಟ್ ಮಾಡಬೇಡಿ, ಮುಂದಿನ ಪೀಳಿಗೆಗಳಿಗೆ ನೀರೇ ಸಿಗಲ್ಲ, ಅಷ್ಟು ನೀರಿಗೆ ಅಭಾವ ಇದೆ. ಅನ್ನೆಸೆಸರಿ ಆಗಿ ನೀರನ್ನ ವೇಸ್ಟ್ ಮಾಡೋದು ಬೇಡ, ಅಗತ್ಯಕ್ಕೆ ಮಾತ್ರ ನೀರನ್ನ ಬಳಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಮಗೆ ಪ್ರತಿದಿನವೂ ನೀರು ಬೇಕೇ ಬೇಕು, ನೀರಿಲ್ಲ ಅಂತಂದರೆ ನಮ್ಮ ದಿನವೇ ಹೋಗಲ್ಲ. ಸ್ನಾನಕ್ಕಾಗಿರ್ಬೋದು, ಬಾತ್ರೂಮ್ಗೆ, ಕೈಕಾಲು ಮುಖ ತೊಳಿಲಿಕ್ಕೆ, ಅಡುಗೆಗೆ, ಮನೆ ಕಟ್ಟಲಿಕ್ಕೆ, ಮನೆ ಒರೆಸ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಎಲ್ಲದಕ್ಕೂ ನೀರು ಬೇಕೇ ಬೇಕು. ನೀರಿಗೆ ಅಂಥ ಒಂದು ಬೇಡಿಕೆ ಇದೆ, ಅಂಥ ಒಂದು ಅದ್ಭುತವಾದ ಶಕ್ತಿನೂ ಕೂಡ ಇದೆ. ಮನುಷ್ಯ ಊಟ ಇಲ್ದಲೆ ಒಂದಿನ ಅಲ್ಲ 2 ದಿನ ಇರ್ಬೋದು, ಅದನ್ನು ನೀರಿಲ್ದಲೇ ಇರೋಕ್ಕಾಗಲ್ಲ. ಹಾಗಾಗಿ ನೀರನ್ನ ಎಲ್ಲರೂ ಉಳಿಸಿ ಅಂತ ಕೇಳ್ಕೊತೀನಿ. ಆಗ್ಲಿಗೆ ನೀರೆಲ್ಲ ಹಾಕ್ಬಿಟ್ಟು ಬಂದೆ, ಒಳಗಡೆನೂ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ನೀವು ಎವ್ರಿಡೇ ಹೇಳ್ತಾನೆ ಇರ್ತೀರಮ್ಮ ಹೇಳಿದ್ದೆ ವಿಡಿಯೋದಲ್ಲಿ ಬಂದಿದ್ದೆ ಬರ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ಪಾತ್ರೆ ಎಲ್ಲ ತೊಳೆದು, ಮಣ್ಣಿನ ಪಾತ್ರೆನೂ ಅಷ್ಟೇ ಸೋಪಲ್ಲಿ ತೊಳೆದಿಲ್ಲ, ಅಕ್ಕಿ ಹಿಟ್ಟಿಂದ ತೊಳೆದು ಎಲ್ಲ ಕೆಲಸ ಮುಗಿಸಿದ್ದೀನಿ. ಇದಿಷ್ಟು ಇವತ್ತಿನ ನನ್ನ ಸಂಜೆಯಿಂದ ರಾತ್ರಿವರೆಗೂ ಆಗಿದ್ದಂಥ ದಿನಚರಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 10 ಗಂಟೆ 45 ನಿಮಿಷ ಆಗಿದೆ. ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಬೆಳಗ್ಗೆ ಎದ್ದು ಪಾತ್ರೆ ಜೋಡಿಸ್ಕೋತೀನಿ. ಇವಾಗ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಕೋತೀನಿ. ಸೊ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಗುಡ್ ನೈಟ್.